ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಎಲ್ಲ ಪರೀಕ್ಷೆಗಳಲ್ಲೂ ಪ್ರಮುಖವಾಗಿ ಬರುವಂತಹ ಪ್ರಶ್ನೆಗಳು, ಸಂಧಿಗಳು ಎಂಬ ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಮುಂಬರುವಂತಹ ಶಿಕ್ಷಕ ಹುದ್ದೆಯ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಆಗ್ತದೆ. ಇದೇ ರೀತಿ ನಾವು ಈ ಒಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ಅಥವಾ ಎಲ್ಲ ವಿಭಾಗದ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಹೋಗೋಣ. ಸಂಧಿಗಳು ಅಂದ್ರೆ ಏನು ಅಂತಂದ್ರೆ ನೋಡಿ, ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅಥವಾ ಅರ್ಥ ವ್ಯತ್ಯಾಸವಾಗದಂತೆ ಒಂದಕ್ಕೊಂದು ಸೇರುವುದನ್ನು ನಾವು ಸಂಧಿ ಅಂತ ಕರಿತೀವಿ. ಓಕೆನಾ? ಕಾಲ ವಿಳಂಬ ಆಗಬಾರ್ದು ಮತ್ತು ಅರ್ಥ ಕೆಡಬಾರ್ದು, ಆ ರೀತಿ ಇದ್ದಾಗ ಮಾತ್ರ ನಾವು ಸಂಧಿಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಉದಾಹರಣೆಯನ್ನು ನೋಡ್ತಾ ಹೋದ್ರೆ ನಾವಿಲ್ಲಿ ಮಳೆ ಪ್ಲಸ್ ಕಾಲ ಎಂಬ ಎರಡು ಪದಗಳು ಸೇರಿ ಮಳೆಗಾಲ ಎಂಬ ಮತ್ತೊಂದು ಪದ ಆಗುವಂಥದ್ದು. ಇದರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಓಕೆನಾ? ಸಂಧಿಗಳು ಅಂದ್ರೆ ಇಷ್ಟೇನೆ, ಎರಡು ಅಕ್ಷರಗಳು, ಪದಗಳಲ್ಲ, ಎರಡು ಅಕ್ಷರಗಳ ಮಧ್ಯೆ ಆಗುವಂಥದ್ದು ಸಂಧಿ. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅಥವಾ ಅರ್ಥಕ್ಕೆ ವ್ಯತ್ಯಾಸವಾಗದಂತೆ ಅಂದ್ರೆ ಅರ್ಥ ಕೆಡದಂತೆ ಒಂದಕ್ಕೊಂದು ಸೇರುವುದನ್ನ ಸಂಧಿ ಅಂತ ಕರಿತೀವಿ. ಇನ್ನು ಸಂಧಿಯ ವಿಧಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಸಂಧಿಯ ವಿಧಗಳಲ್ಲಿ ಪ್ರಮುಖವಾಗಿ ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳನ್ನು ಪ್ರಮುಖವಾಗಿ ಎರಡು ಗುಂಪುಗಳಾಗಿ ಮಾಡಿರುವಂಥದ್ದು. ಓಕೆನಾ? ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳನ್ನ ಎರಡು ರೀತಿಯಲ್ಲಿ ಗುಂಪುಗಳಾಗಿ ಮಾಡಿದ್ದಾರೆ. ಮೊದಲನೇದು ಬಂದು ಕನ್ನಡ ಸಂಧಿಗಳು. ಓಕೆನಾ? ಕನ್ನಡ ಸಂಧಿಗಳು ಅಂದ್ರೆ ಏನು ಅಂತಂದ್ರೆ ಎರಡು ಕನ್ನಡ ಪದಗಳು ಸೇರಿ ಆಗುವಂತ ಸಂಧಿಗಳನ್ನ ಕನ್ನಡ ಸಂಧಿಗಳು ಅಂತ ಕರಿತೀವಿ. ಓಕೆನಾ? ಎರಡೂ ಪದಗಳು ಕೂಡ ಕನ್ನಡ ಪದಗಳಾಗಿರ್ಬೇಕು. ಇನ್ನೊಂದು ಇದೆ ಸಂಸ್ಕೃತ ಸಂಧಿಗಳು. ಓಕೆನಾ? ಒಂದು ಕನ್ನಡ ಸಂಧಿಗಳು, ಮತ್ತೊಂದು ಸಂಸ್ಕೃತ ಸಂಧಿಗಳು. ಈ ಸಂಸ್ಕೃತ ಸಂಧಿಗಳು ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ, ಎರಡು ಸಂಸ್ಕೃತ ಪದಗಳು ಸೇರಿ ಆಗುವಂತ ಸಂಧಿಗಳು. ಎರಡು ಕನ್ನಡ ಪದಗಳು ಸೇರಿ ಆದ್ರೆ ಅದು ಕನ್ನಡ ಸಂಧಿಗಳಾಗ್ತದೆ. ಎರಡು ಸಂಸ್ಕೃತ ಪದಗಳು ಸೇರಿ ಸಂಧಿ ಆದ್ರೆ ಅದು ಸಂಸ್ಕೃತ ಸಂಧಿ ಆಗುವಂಥದ್ದು. ಓಕೆನಾ? ಕನ್ನಡ ವ್ಯಾಕರಣದಲ್ಲಿ ಎರಡು ರೀತಿಯ ಸಂಧಿಗಳನ್ನ ನೋಡ್ತೀವಿ. ಒಂದು ಕನ್ನಡ ಸಂಧಿಗಳು, ಮತ್ತೊಂದು ಸಂಸ್ಕೃತ ಸಂಧಿಗಳು. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮೊದಲಿಗೆ ಕನ್ನಡದ ಸಂಧಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ? ಈ ಒಂದು ಸಂಧಿಗಳ ಮೇಲೆ ನಿಮ್ಮ ಪರೀಕ್ಷೆಗಳಲ್ಲಿ 1-2 ಅಂಕ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಅತ್ಯಂತ ಸುಲಭವಾದ ರೀತಿಯಲ್ಲಿ ನಾವು ಇದನ್ನ ಕಲಿತಾ ಹೋಗೋಣ. ಮೊದಲಿಗೆ ಕನ್ನಡ ಸಂಧಿಗಳನ್ನ ನೋಡ್ತಾ ಹೋದ್ರೆ, ಕನ್ನಡ ಸಂಧಿಗಳಲ್ಲಿ ಮತ್ತೆ ಎರಡು ವಿಧಗಳು ಇರುವಂಥದ್ದು. ಕನ್ನಡ ಸಂಧಿಯನ್ನ ಮತ್ತೆ ಎರಡು ರೀತಿಯಲ್ಲಿ ಭಾಗವನ್ನ ಮಾಡುವಂಥದ್ದು. ಅದು ಯಾವುದು ಅಂತ ನೋಡ್ತಾ ಹೋದ್ರೆ, ಕನ್ನಡ ಸ್ವರ ಸಂಧಿ, ಮತ್ತೊಂದು ಕನ್ನಡ ವ್ಯಂಜನ ಸಂಧಿ. ಕನ್ನಡ ಸಂಧಿಯನ್ನ ಮತ್ತೆ ಎರಡು ವಿಧದಲ್ಲಿ ವಿಭಾಗವನ್ನ ಮಾಡ್ತಾರೆ. ಮೊದಲನೇದು ಕನ್ನಡ ಸ್ವರಗಳ ಸಂಧಿ, ಮತ್ತೊಂದು ಕನ್ನಡ ವ್ಯಂಜನ ಸಂಧಿ. ಕನ್ನಡ ಸ್ವರ ಸಂಧಿ ಯಾವ್ದ್ಯಾವುದು ಅಂತ ನೋಡ್ತಾ ಹೋದ್ರೆ, ಕನ್ನಡ ಸ್ವರ ಸಂಧಿ ಒಂದು ಲೋಪ ಸಂಧಿ, ಆಗಮ ಸಂಧಿ. ಇವೆರಡೂ ಕೂಡ ಕನ್ನಡದಲ್ಲಿ ಇರುವಂತಹ ಸ್ವರ ಸಂಧಿಗಳು. ಅದು ಏನು ಅಂತ ಮುಂದೆ ತಿಳ್ಕೊಳ್ತಾ ಹೋಗೋಣ. ಮತ್ತೊಂದು ಕನ್ನಡ ವ್ಯಂಜನ ಸಂಧಿಯಲ್ಲಿ ಒಂದಿದೆ, ಅದು ಆದೇಶ ಸಂಧಿ. ನೆನಪಿರ್ಲಿ, ಕನ್ನಡ ಸ್ವರ ಸಂಧಿಗಳು ಯಾವುದು ಅಂದ್ರೆ ಲೋಪ ಸಂಧಿ ಮತ್ತು ಆಗಮ ಸಂಧಿ. ವ್ಯಂಜನ ಸಂಧಿ ಯಾವುದು ಅಂತಂದ್ರೆ ಆದೇಶ ಸಂಧಿ. ಲೋಪ ಸಂಧಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವ ಸಂದರ್ಭದಲ್ಲಿ ಅರ್ಥ ಕೆಡದಿದ್ದರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು. ಅರ್ಥ ಕೆಡಬಾರ್ದು. ಒಂದು ಸಂಧಿಯನ್ನ ಮಾಡಬೇಕಾದ್ರೆ ಅರ್ಥ ಕೆಡದಿದ್ದಾಗ ಮಾತ್ರ ಸಂಧಿಯನ್ನ ಮಾಡಬೇಕಾಗ್ತದೆ. ಇಲ್ಲೂ ಕೂಡ ಅಷ್ಟೇ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗ್ಬೇಕಾದ್ರೆ ಅರ್ಥ ಕೆಡದಿದ್ದಾಗ ಪೂರ್ವ ಪದದ ಕೊನೆಯ ಸ್ವರವು ಮಾಯವಾಗುವುದಕ್ಕೆ ನಾವು ಲೋಪ ಸಂಧಿ ಅಂತ ಕರಿತೀವಿ. ಓಕೆನಾ? ನೋಡಿ, ಏನಿದು ಪೂರ್ವ ಸ್ವರ ಮಾಯವಾಗುವಂಥದ್ದು. ಓಕೆನಾ? ಸಂಧಿ ಪದದಲ್ಲಿ ಮೊದಲ ಪದದ ಕೊನೆಯ ಸ್ವರ ಇಲ್ಲಿ ಏನಾಗ್ತದೆ, ಲೋಪ ಆಗ್ತದೆ. ಸೊ ಅದರಿಂದ ಇದಕ್ಕೆ ಲೋಪ ಸಂಧಿ ಅಂತ ಕರಿತೀವಿ. ನೋಡಿ, ಎರಡು ಸ್ವರಗಳು ಸಂಧಿ ಆಗುವಾಗ ಮೊದಲ ಸ್ವರ ಹೋಗಿ ಎರಡನೇ ಸ್ವರ ಮಾತ್ರ ಉಳಿಯುತ್ತದೆ. ಮೊದಲ ಪೂರ್ವ ಪದದ ಕೊನೆಯ ಸ್ವರ ಇದೆಯಲ್ಲ, ಅದು ಹೋಗಿ ಎರಡನೇ ಸ್ವರ ಮಾತ್ರ ಉಳಿಯುವಂಥದ್ದು. ಇದನ್ನ ನಾವು ಲೋಪ ಸಂಧಿ ಅಂತ ಕರಿತೀವಿ. ಉದಾಹರಣೆಗಳನ್ನ ನೋಡ್ತಾ ಹೋದಾಗ ನಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಗುವಂಥದ್ದು. ನೋಡಿ, ಕೆಲವೊಂದು ಉದಾಹರಣೆಗಳಿದ್ದಾವೆ. ಮಾತು ಪ್ಲಸ್ ಇಲ್ಲ
ಮಾತಿಲ್ಲ. ಓಕೆನಾ, ಮಾತು ಅನ್ನುವುದು ಪೂರ್ವ ಪದ, ಇಲ್ಲ ಎಂಬುದು ಉತ್ತರ ಪದ. ಇವೆರಡು ಪದಗಳ ಸೇರಿ ಮಾತಿಲ್ಲ ಎಂಬ ಪದ ಬಂದಿದೆ. ಇದು ಯಾವ ರೀತಿ ಲೋಪಸಂಧಿ ಆಗ್ತದೆ ಅಂತಂದ್ರೆ, ಪೂರ್ವ ಪದದ ಕೊನೆಯ ಅಕ್ಷರ ಯಾವುದಿದೆ, ಇಲ್ಲಿ ಉ ಅಂತ ಇದೆ. ನಾವು ಇದನ್ನು ಬಿಡಿಸಿ ಬರೆದಾಗ ಉ ಎಂಬ ಅಕ್ಷರ ಬರ್ತದೆ. ಉ ಎಂಬುದು ಸ್ವರ. ಓಕೆನಾ, ಉ ಎಂಬುದು ಒಂದು ಸ್ವರಾಕ್ಷರ. ಮತ್ತೆ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಇರುವಂಥದ್ದು ಇ ಎಂಬುದು ಕೂಡ ಒಂದು ಸ್ವರಾಕ್ಷರ. ಉ ಪ್ಲಸ್ ಇವೆರಡು ಅಕ್ಷರಗಳು ಇರುವಂಥದ್ದು. ಇವೆರಡು ಅಕ್ಷರಗಳು ಕೂಡ ಸ್ವರಾಕ್ಷರಗಳು ಆಗಿರುವಂಥದ್ದು. ಸೊ ಹಾಗಾಗಿ ಲೋಪಸಂಧಿಯನ್ನು ನಾವು ಸ್ವರಸಂಧಿಗಳು ಅಂತ ಕರಿತೀವಿ. ಓಕೆನಾ, ಉ ಪ್ಲಸ್ ಇವೆರಡು ಸೇರಿದಾಗ ಏನಾಗ್ತಿದೆ ನೋಡಿ, ಇಲ್ಲಿ ಬರೆದಾಗ ಮಾತಿಲ್ಲ. ಹೂ ಅನ್ನೋ ಪದ ನೋಡಿ, ಇಲ್ಲಿ ಹೂ ಪ್ಲಸ್ ಇ ಅಂತ ಉಳಿತಿದೆ. ಹೂ ಅನ್ನೋ ಪದ ಏನಾಗ್ತಿದೆ, ಇಲ್ಲಿ ಲೋಪ ಆಗ್ತಿದೆ. ಓಕೆನಾ, ಅಂದ್ರೆ ಬಿಟ್ಟು ಹೋಗ್ತಿದೆ. ಸೊ ಆ ಬಿಟ್ಟೋದಾಗ್ಲೂ ಕೂಡ ಆ ಒಂದು ಪದದ ಅರ್ಥ ಕೆಡ್ತಿಲ್ಲ. ಓಕೆನಾ, ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಎಂಬ ಪದವು ಕೂಡ ಒಂದು ಪರಿಪೂರ್ಣ ಪದ ಆಗಿರುವಂಥದ್ದು. ಸೊ ಹಾಗಾಗಿ ಇದು ಒಂದು ಲೋಪಸಂಧಿಗೆ ಉದಾಹರಣೆ. ಮಾತು ಪ್ಲಸ್ ಇಲ್ಲ ಮಾತಿಲ್ಲ. ಅದೇ ರೀತಿ ನೋಡಿ, ಇಲ್ಲಿ ಊರು ಈ ಪದದಲ್ಲೂ ಕೂಡ ಉ ಎಂಬ ಸ್ವರ ಇದೆ, ಪ್ಲಸ್ ಇ ಅನ್ನೋ ಸ್ವರ ಇದೆ. ಪೂರ್ವ ಪದದ ಕೊನೆಯಲ್ಲಿ ಉ ಇದೆ, ಉತ್ತರ ಪದದ ಮೊದಲಲ್ಲಿ ಇ ಇದೆ. ಈ ಎರಡು ಪದಗಳನ್ನು ಸೇರಿಸಿದಾಗ ಅಥವಾ ಸಂಧಿ ಮಾಡಿದಾಗ ಊರಿಲ್ಲ ಎಂಬ ಪದ ಬರ್ತದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಉ ಎಂಬುದು ಲೋಪ ಆಗುವಂಥದ್ದು. ಸೊ ಅದೇ ರೀತಿ ಅಲ್ಲಿ ಪ್ಲಸ್ ಒಬ್ಬ, ಅಲ್ಲಿ ಇದನ್ನು ಬಿಡಿಸಿ ಬರೆದಾಗ ಕೊನೆಯಲ್ಲಿ ಇ ಎಂಬ ಸ್ವರ ಬರುವಂಥದ್ದು, ಪ್ಲಸ್ ಒಬ್ಬ ಓ, ಇದು ಕೂಡ ಒಂದು ಸ್ವರ ಅಕ್ಷರ. ಇವೆರಡನ್ನ ಕೂಡಿಸಿ ಬರೆದಾಗ ಏನಾಗ್ತದೆ, ಅಲ್ಲೊಬ್ಬ ಎಂಬ ಪದ ಬರುವಂಥದ್ದು. ನೋಡಿ, ಇಲ್ಲಿ ಇ ಎಂಬ ಅಕ್ಷರ ಲೋಪ ಆಗುವಂಥದ್ದು. ನೆನಪಿರ್ಲಿ, ಈ ಸಂಧಿಗಳು ಅಕ್ಷರಗಳ ಮಧ್ಯೆ ನಡೆಯುವಂಥದ್ದು, ಪದಗಳ ಮಧ್ಯೆ ಅಲ್ಲ, ಅಕ್ಷರಗಳ ಮಧ್ಯೆ ನಡೆಯುವಂಥದ್ದು. ಮತ್ತೊಂದು ಉದಾಹರಣೆ ನೋಡೋಣ. ಬೇರೆ ಪ್ಲಸ್ ಒಬ್ಬ, ಬೇರೆ ಎ ಬಿಡಿಸಿ ಬರೆದಾಗ ಎ ಬರುತ್ತೆ, ಅಲ್ಲಿ ಅದು ಒಂದು ಸ್ವರ, ಪ್ಲಸ್ ಓ. ಇವೆರಡೂ ಸ್ವರಗಳು ಸೇರಿ ಒಂದು ಪದ ಆಗಬೇಕಾದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಎ ಎಂಬ ಪದ ಲೋಪ ಆಗ್ತಿದೆ. ಬೇರೊಬ್ಬ ರೋ ಓ ಅನ್ನೋ ಪದ ಬರ್ತಿರುವಂಥದ್ದು. ಮತ್ತು ಇನ್ನೊಂದು ನೋಡೋಣ. ನಮ್ಮ ಪ್ಲಸ್ ಊರು ನಮ್ಮೂರು, ಇಲ್ಲೂ ಕೂಡ ಆ ಅನ್ನೋ ಒಂದು ಪದ ಲೋಪ ಆಗುವಂಥದ್ದು. ಹೀಗೆ ಪೂರ್ವ ಪದದ ಕೊನೆಯಲ್ಲಿರುವಂಥ ಅಕ್ಷರ ಲೋಪ ಆದರೂ ಕೂಡ ಆ ಪದದ ಅರ್ಥ ಕೆಡದಿದ್ದರೆ ಅದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ. ಓಕೆನಾ, ಅರ್ಥ ಆಗಿದೆಯಾ? ಮುಂದೆ ನೋಡೋಣ. ಇನ್ನು ಎರಡನೇ ಸ್ವರಸಂಧಿ ಆಗಮ ಸಂಧಿ ಅಂತ. ಕನ್ನಡದ ಎರಡನೇ ಸ್ವರಸಂಧಿ ಇದು ಕೂಡ ಆಗಮ ಸಂಧಿ. ಈ ಆಗಮ ಸಂಧಿ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ನೋಡಿ, ಇಲ್ಲಿ ಎರಡು ಸ್ವರಗಳ ನಡುವೆ ಸಂಧಿ ಏರ್ಪಡುವಾಗ, ಎರಡು ಸ್ವರಗಳ ನಡುವೆ, ಇಲ್ಲೂ ಕೂಡ ಎರಡು ಸ್ವರಗಳ ನಡುವೆ ಸಂಧಿ ಆಗ್ಬೇಕಾದ್ರೆ ಲೋಪ ಮಾಡಿದರೆ ಅರ್ಥ ಕೆಡುವುದಿದ್ದರೆ, ಅದನ್ನ ಲೋಪ ಮಾಡ್ತಿದ್ರೆ ಅದೇನಾಗುತ್ತೆ, ಅರ್ಥ ಕೆಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಹೊಸದಾಗಿ ಒಂದು ವ್ಯಂಜನಾಕ್ಷರ ಬರುವುದನ್ನು ನಾವು ಆಗಮ ಸಂಧಿ, ಹೊಸದಾಗಿ ಬರುವಂಥದ್ದು, ಅದಕ್ಕೆ ಆಗಮ ಸಂಧಿ ಅಂತ ಕರೆಯುವಂಥದ್ದು. ಆ ಲೋಪ ಸಂಧಿ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಆ ಒಂದು ಪದದ ಅರ್ಥ ಕೆಡುವಂಥದ್ದು. ಸೊ ಅದಕ್ಕಾಗಿ ಅಲ್ಲಿ ಒಂದು ಹೊಸ ಪದವನ್ನ ಅಥವಾ ಹೊಸ ಅಕ್ಷರವನ್ನ ಸೇರಿಸುವಂಥದ್ದು. ಯಾವುದು ಅತಿ ಹೆಚ್ಚಾಗಿ ಬರುವಂಥದ್ದು ಆಗಮ ಸಂಧಿಯಲ್ಲಿ ಹೊಸ ಅಕ್ಷರವಾಗಿ ಅಂತ ಅಂದ್ರೆ ಯ ಅಥವಾ ವ ಅಕ್ಷರ ಬರುವಂಥದ್ದು. ಓಕೆನಾ, ಆಗಮ ಸಂಧಿಯಲ್ಲಿ ಹೊಸದಾಗಿ ಬರುವಂಥ ಅಕ್ಷರಗಳು ಯ ಮತ್ತು ವ. ಇದು ನಮಗೆ ತಿಳಿದಿರಬೇಕು. ನೋಡಿ, ಇಲ್ಲೇ ಯ ಮತ್ತು ವ ಅನ್ನುವ ಒಂದು ಅತಿಥಿಗಳು ಎಂಟ್ರಿ ಆಗುವಂಥದ್ದು. ಈ ಒಂದು ಆಗಮ ಸಂಧಿಯಲ್ಲಿ ಯ ಅಥವಾ ವ ಅಕ್ಷರಗಳು ಬರುವಂಥದ್ದು. ಪದದ ಮಧ್ಯೆ ಯ ಅಥವಾ ವ ಸೇರಿಕೊಳ್ಳುವುದು, ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಅಕ್ಷರ ಹೋಗುವುದಿಲ್ಲ, ಇಲ್ಲಿ ಅಕ್ಷರ ಯಾವುದು ಕೂಡ ಹೋಗುವುದಿಲ್ಲ, ಬದಲಾಗಿ ಒಂದು ಹೊಸ ಅಕ್ಷರದ ಆಗಮ ಆಗುವಂಥದ್ದು. ಅದು ಯ ಆಗಿರ್ಬೋದು ಅಥವಾ ವ ಆಗಿರ್ಬೋದು. ಯ ಬಂದ್ರೆ ಯಕಾರಾಗಮ ಅಂತ ಕರಿತೀವಿ, ವ ಬಂದ್ರೆ ವಕಾರಾಗಮ ಅಂತ ಕರಿತೀವಿ. ಇದು ನಮಗೆ ನೆನಪಿರಬೇಕು. ಇದರ ಕೆಲವೊಂದು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಮನೆ ಪ್ಲಸ್ ಅಲ್ಲಿ, ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ ಆ ಅನ್ನೋ ಪದ ಹೋಗ್ತಾ ಇದೆ. ಇಲ್ಲಿ ಆ ಅನ್ನೋ ಪದ ಯಾ ಆಗ್ತಿದೆ. ಇಲ್ಲಿ ಯಾ ಎಂಬ ಹೊಸ ಪದದ ಆಗಮ ಆಯ್ತು ಇಲ್ಲಿ. ಓಕೆನಾ, ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ ಯಕಾರಾಗಮ ಸಂಧಿ ಅಂತ ಕೂಡ ಹೇಳ್ಬೋದು ಇದನ್ನ. ಓಕೆನಾ, ಆಗಮ ಸಂಧಿ ಅಥವಾ ಯಕಾರಾಗಮ ಸಂಧಿ. ಶಾಲೆ ಪ್ಲಸ್ ಇಂದ, ಶಾಲೆ ಪ್ಲಸ್ ಇಂದ, ಶಾಲೆಯಿಂದ ಯಕಾರಾಗಮ, ಇದು ಕೂಡ ಯಾ ಬಂತು. ಓಕೆನಾ, ಗುರು ಪ್ಲಸ್ ಅನ್ನು, ಗುರು ಪ್ಲಸ್ ಅನ್ನು, ಗುರುವನ್ನು ವಾ ಬಂತಿಲ್ಲಿ. ಗುರು ಪ್ಲಸ್ ಅನ್ನು, ಗುರುವನ್ನು. ಮಗು ಪ್ಲಸ್ ಇಗೆ, ಮಗು ಪ್ಲಸ್ ಇಗೆ, ಮಗುವಿಗೆ, ಇಲ್ಲೂ ಕೂಡ ವಾ ಆಗಮ ಆಗಿರುವಂಥದ್ದು. ಓಕೆನಾ, ದೇವ ಪ್ಲಸ್ ಅರೆ, ದೇವರೇ,
ಇಲ್ಲೂ ಕೂಡ ವಾ ಬಂದಿರುವಂಥದ್ದು. ಇವೆಲ್ಲವೂ ಕೂಡ ಆಗಮ ಸಂಧಿಗೆ ಉದಾಹರಣೆಗಳು ಅಂತ ಹೇಳ್ಬೋದು. ಓಕೆನಾ? ನೆನಪಿರ್ಲಿ, ಯಕಾರಾಗಮ ಆದ್ರೂ ಬರ್ಬೋದು ಅಥವಾ ವಕಾರಾಗಮ ಆದ್ರೂ ಬರ್ಬೋದು. ಇದು ಹೊಸದಾಗಿ ಬರುವಂತಹ ಎರಡು ಅಕ್ಷರಗಳು. ಇದನ್ನ ನಾವು ಆಗಮ ಸಂಧಿ ಅಂತ ಕರಿತೀವಿ. ಮುಂದುವರೆದು ಕನ್ನಡದ ವ್ಯಂಜನ ಸಂಧಿ ಅಂತ ಕರಿತೀವಿ. ಯಾವ್ದನ್ನ? ಆದೇಶ ಸಂಧಿಯನ್ನ ಕನ್ನಡದ ವ್ಯಂಜನ ಸಂಧಿ ಅಂತ ಕರಿತೀವಿ. ಏನಕ್ಕೆ ಇದನ್ನ ವ್ಯಂಜನ ಸಂಧಿ ಅಂತ ಕರಿತೀವಿ ಅಂದ್ರೆ, ನೋಡಿ ಇಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಮೊದಲ ವ್ಯಂಜನಾಕ್ಷರವು ವ್ಯಂಜನ ಬರುವಂಥದ್ದು ಇಲ್ಲಿ. ಓಕೆನಾ? ವ್ಯಂಜನ ಬರುವಂಥದ್ದು. ಇನ್ನೊಮ್ಮೆ, ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಮೊದಲ ವ್ಯಂಜನಾಕ್ಷರವು ಹೋಗ್ತದೆ. ಇಲ್ಲಿ ಉತ್ತರ ಪದದಲ್ಲಿರುವಂತಹ ಮೊದಲ ವ್ಯಂಜನಾಕ್ಷರ ಹೋಗಿ ಆ ಸ್ಥಾನಕ್ಕೆ ಬೇರೊಂದು ವ್ಯಂಜನಾಕ್ಷರ ಬರುವಂಥದ್ದು. ಉತ್ತರ ಪದದಲ್ಲಿ ಇರುವಂತಹ ವ್ಯಂಜನಾಕ್ಷರ ಹೋಗಿ ಮತ್ತೊಂದು ವ್ಯಂಜನಾಕ್ಷರ ಬರುವಂಥದ್ದು. ಸೊ ಹಾಗಾಗಿ ಇದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಉತ್ತರ ಪದದ ಮೊದಲ ವ್ಯಂಜನಾಕ್ಷರ ಹೋಗಿ ಅದೇ ಸ್ಥಾನಕ್ಕೆ ಮತ್ತೊಂದು ವ್ಯಂಜನಾಕ್ಷರ ಬರುವಂಥದ್ದನ್ನು ನಾವು ಆದೇಶ ಸಂಧಿ ಅಂತ ಕರೆಯುವಂಥದ್ದು. ಸೊ ಯಾವ ಅಕ್ಷರಗಳು ಬರ್ತವೆ? ಕತಾಪಗಳಿಗೆ ಗದಾಬಗಳು ಬರುವಂಥದ್ದು. ಅಂದ್ರೆ ಕಾಕೆ ಗಾ ಬರುತ್ತೆ, ತಾಕೆ ದಾ ಬರುತ್ತೆ, ತಾಕೆ ದಾ ಬರುವಂಥದ್ದು. ಇನ್ನ ಪಾಕ್ಕೆ ಬಾ ಬರುವಂಥದ್ದು. ಕಾ ಅಕ್ಷರ ಇದ್ರೆ ಅದರ ಬದಲಿಗೆ ಬರುವಂಥದ್ದು ಗಾ ಅಕ್ಷರ. ಕತಾಪಗಳಿಗೆ ಗದಾಬಗಳು ಬರುವಂಥದ್ದು. ಓಕೆನಾ? ಇದು ಕನ್ನಡದ ಏಕೈಕ ವ್ಯಂಜನ ಸಂಧಿ. ಕೇಳ್ಬೋದು ನಿಮಗೆ ಪರೀಕ್ಷೆಯಲ್ಲಿ, ಕನ್ನಡದ ವ್ಯಂಜನ ಸಂಧಿ ಯಾವುದು ಅಂತ. ಆದೇಶ ಸಂಧಿ. ಕನ್ನಡದಲ್ಲಿ ಇರುವಂತಹ ಏಕೈಕ ವ್ಯಂಜನ ಸಂಧಿ ಆದೇಶ ಸಂಧಿ. ಹಳೆ ಅಕ್ಷರ ಹೋಗಿ ಹೊಸ ಅಕ್ಷರ ಬರುವಂಥದ್ದು. ಅಂದ್ರೆ ಕಾ ಹೋದ್ರೆ ಅಲ್ಲಿಗೆ ಗಾ ಬರುತ್ತೆ, ತಾ ಹೋದ್ರೆ ದಾ ಬರುತ್ತೆ, ಪಾ ಹೋದ್ರೆ ಬಾ ಬರುವಂಥದ್ದು. ಉದಾಹರಣೆಗಳನ್ನು ನೋಡಿದಾಗ ನಮಗೆ ಅದು ಇನ್ನೂ ಕ್ಲಿಯರ್ ಆಗುತ್ತೆ. ನೋಡಿ ಇಲ್ಲಿ, ಮಳೆ ಪ್ಲಸ್ ಕಾಲ. ಮಳೆ ಪ್ಲಸ್ ಕಾಲ ಮಳೆಗಾಲ. ಉತ್ತರ ಪದದ ಮೊದಲ ಅಕ್ಷರ ಹೋಗ್ತಾ ಇದೆ. ಇಲ್ಲಿ ಕಾ ಅನ್ನೋ ಪದ ಹೋಗಿ ಸಂಧಿ ಆದಾಗ ಗಾ ಬರ್ತಾ ಇದೆ. ಕಾ ಬದಲಿಗೆ ಗಾ ಬಂದಿದೆ. ನೀವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ಕಾ ಬದಲಿಗೆ ಗಾ ಬಂದಿರುವಂಥದ್ದು. ಬೆಟ್ಟ ಪ್ಲಸ್ ತಾವರೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಬೆಟ್ಟದಾವರೆ. ಇಲ್ಲೂ ಕೂಡ ತಾ ಬದಲಿಗೆ ದಾ ಬಂದಿರುವಂಥದ್ದು. ಕಣ್ ಪ್ಲಸ್ ಪನಿ. ಕಣ್ ಪ್ಲಸ್ ಪನಿ. ಇದನ್ನ ಸಂಧಿ ಮಾಡಿದಾಗ ಕಂಬನಿ ಎಂಬ ಪದ ಬರುವಂಥದ್ದು. ಕಂಬನಿ. ನೋಡಿ ಇಲ್ಲಿ ಪಾ ಬದಲಿಗೆ ಬಾ ಬಂದಿದೆ. ಪಾ ಹೋಗಿದೆ, ಬಾ ಬಂದಿರುವಂಥದ್ದು. ಮತ್ತೊಂದು ಉದಾಹರಣೆ, ಹಳೆ ಪ್ಲಸ್ ಕನ್ನಡ. ಹಳೆಗನ್ನಡ. ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ. ನೋಡಿ ಇಲ್ಲಿ ಕಾ ಪದ ಹೋಗಿ ಗಾ ಬಂದಿದೆ. ಅಂದ್ರೆ ಉತ್ತರ ಪದದ ಮೊದಲ ಅಕ್ಷರ ಹೋಗಿ ಅದೇ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬಂದಿರುವಂಥದ್ದು. ಮೈ ಪ್ಲಸ್ ತೊಳೆ. ಮೈ ಪ್ಲಸ್ ತೊಳೆ ಮೈದೊಳೆ. ಮೈದೊಳೆ. ಇಲ್ಲೂ ಕೂಡ ತಾ ಬದಲಿಗೆ ದಾ ಬಂದಿರುವಂಥದ್ದು. ಈ ರೀತಿಯ ಒಂದು ಸಂಧಿಗಳನ್ನು ನಾವು ಆದೇಶ ಸಂಧಿ ಅಂತ ಕರೆಯುವಂಥದ್ದು. ಓಕೆನಾ ಸ್ನೇಹಿತರೆ? ಇಷ್ಟು ಕನ್ನಡದ ಸಂಧಿಗಳು. 2 ಕನ್ನಡದ ಸ್ವರ ಸಂಧಿಗಳು, 1 ಕನ್ನಡದ ವ್ಯಂಜನ ಸಂಧಿ. ಮುಂದುವರಿದು ಮೊದಲಿಗೆ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂತ ಅಂದ್ರೆ, ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ, ಸವರ್ಣ ಒಂದೇ ಸ್ವರಗಳು, ಒಂದೇ ರೀತಿಯ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ದೀರ್ಘ ಸ್ವರ ಬರುವಂಥದ್ದು. ಅದೇ ಒಂದು ಅಕ್ಷರದ ದೀರ್ಘ ಸ್ವರ ಬರುವಂಥದ್ದು. 2 ಸವರ್ಣಗಳು ಅಂದ್ರೆ ಒಂದೇ ಅಕ್ಷರಗಳು, ಒಂದೇ ರೀತಿಯ ಅಕ್ಷರಗಳು. ಓಕೆನಾ? ಒಂದರ ಮುಂದೆ ಒಂದು ಬಂದಂತ ಸಂದರ್ಭದಲ್ಲಿ ಅವೆರಡರ ಸ್ಥಾನದಲ್ಲಿ ಅದರ ದೀರ್ಘ ಸ್ವರ ಬರುವಂಥದ್ದು. ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ನೋಡಿ ಇಲ್ಲಿ ಆ, ಈ, ಉ ಈ ಶಬ್ದಗಳು ನಮಗೆ ಸಂಧಿ ಮಾಡಿದಾಗ ಬರುವಂಥದ್ದು. ಆ, ಈ, ಉ ಈ ಪದಗಳು ಬರುವಂಥದ್ದು. ಓಕೆನಾ? ನೋಡಿ ಇದು ಯಾವ ರೀತಿ ಆಗುತ್ತೆ ಅಂತಂದ್ರೆ, ಪೂರ್ವ ಪದದಲ್ಲಿ ಅ ಅಥವಾ ಆ ಯಾವುದಾದ್ರೂ ಆಗಿರ್ಬೋದು. ಓಕೆನಾ? ರಸ್ವ ಸ್ವರ ಆದ್ರೂ ಆಗಿರ್ಬೋದು, ದೀರ್ಘ ಸ್ವರ ಆಗಿರ್ಬೋದು. ಇವೆರಡು ಸೇರಿದಾಗ ನಮಗೆ ಸಂಧಿ ಮಾಡಿದಾಗ ಆ ಒಂದು ಅಕ್ಷರದ ದೀರ್ಘ ಸ್ವರ ಬರುವಂಥದ್ದು. ಆ ಸೇರಿದಾಗ ಆ ಬರುವಂಥದ್ದು. ಈ ಸೇರಿದಾಗ ಈ ಬರುವಂಥದ್ದು. ಉ ಸೇರಿದಾಗ ಉ ಬರುವಂಥದ್ದು. ನೋಡಿ ಇವೆರಡು ಕೂಡ ಸವರ್ಣ ಸ್ವರಗಳು. ಆ ಅನ್ನೋದು ಸವರ್ಣ ಸ್ವರಗಳು. ಅವೆರಡು ಸೇರಿ ಸಂಧಿ ಆದಾಗ ಸಂಧಿಯಲ್ಲಿ ಆ ಒಂದು ಸವರ್ಣದ ದೀರ್ಘ ಸ್ವರ ಬರುವಂಥದ್ದು. ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಉದಾಹರಣೆಗಳನ್ನ ನೋಡೋಣ. ದೇವ ಪ್ಲಸ್ ಆಲಯ. ದೇವ ಆ ಬಂದಿದೆ. ಆಲಯ. ಓಕೆನಾ? ದೀರ್ಘ ಸ್ವರನಾದ್ರೂ ಬರ್ಬೋದು, ರಸ್ವ ಸ್ವರನಾದ್ರೂ ಬರ್ಬೋದು. ಆದರೆ ಸಂಧಿ ಮಾಡಿದಾಗ ದೀರ್ಘ ಸ್ವರವೇ ಬರಬೇಕು. ಅದೇ ಸವರ್ಣ ಅಕ್ಷರದ ದೀರ್ಘ ಸ್ವರ ಬರಬೇಕು. ವಾ
ಅಂತ ಅಂದರೆ ಆ ಅಂತ ಬಂದಿದೆ ಅಂತ ಅರ್ಥ. ದೇವ ಪ್ಲಸ್ ಆಲಯ ದೇವಾಲಯ, ಗಿರಿ ಪ್ಲಸ್ ಈಶಾ ಗಿರೀಶ. ಗಿರಿ ಅಂದರೆ ಇಲ್ಲಿ ಏನು ಬರ್ತಿದೆ, ಇಲ್ಲಿ ಈ ಅನ್ನೋ ಪದ ಬರ್ತಿದೆ, ಈ ಓಕೆನಾ. ಇಲ್ಲಿ ಸಂಧಿ ಆದಾಗ ಈ ಎಂಬ ದೀರ್ಘ ಸ್ವರ ಬರ್ತಾ ಇದೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗ್ತದೆ ಈ ಎಂಬ ದೀರ್ಘ ಸ್ವರ ಬರ್ತಿರುವಂಥದ್ದು ಇಲ್ಲಿ. ಹಾಗೆ ಮತ್ತೊಂದು ಉದಾಹರಣೆ ವಿದ್ಯಾ ಪ್ಲಸ್ ಅರ್ಥಿ. ವಿದ್ಯಾ ಆ ಎಂಬ ಪದ ಬರುವಂಥದ್ದು ಇಲ್ಲಿ. ಆ ವಿದ್ಯಾ ಆ ಪ್ಲಸ್ ಆ, ಈ ಪದಗಳು ಸೇರಿ ವಿದ್ಯಾರ್ಥಿ ಆ ಅಂತ ಬರ್ತಿದೆ ಓಕೆನಾ, ವಿದ್ಯಾರ್ಥಿ. ಮತ್ತೊಂದು ರವಿ ಪ್ಲಸ್ ಇಂದ್ರ, ರವಿ ಈ ಪ್ಲಸ್ ಇಂದ್ರ, ಈ ಸೇರಿದಾಗ ಇಲ್ಲಿ ಆ ಒಂದು ಅಕ್ಷರದ ದೀರ್ಘ ಸ್ವರ ಬರ್ತಿರುವಂಥದ್ದು ರವೀಂದ್ರ ಓಕೆನಾ. ಸೊ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಮುಂದುವರೆದು ಮತ್ತೊಂದು ಸಂಸ್ಕೃತ ಸ್ವರ ಸಂಧಿ, ಇದು ಕೂಡ ಗುಣ ಸಂಧಿ. ಏನಕ್ಕೆ ಸಂಸ್ಕೃತ ಸ್ವರ ಸಂಧಿ ಅಂತ ಕರಿತೀವಿ? ಇವೆರಡು ಪದಗಳು ಕೂಡ ಸ್ವರದ ಪದಗಳಾಗಿರುವಂಥದ್ದು, ಸ್ವರ ಪದಗಳಾಗಿರುವಂಥದ್ದು, ಸ್ವರಾಕ್ಷರಗಳಾಗಿರೋದ್ರಿಂದ ಇದನ್ನ ಸ್ವರ ಸಂಧಿಗಳು ಅಂತ ಕರಿತೀವಿ. ಗುಣ ಸಂಧಿ ಅಂತ ಅಂದ್ರೆ ಅ ಆಕಾರಗಳಿಗೆ ಈ ಪರವಾದರೆ, ಆಕಾರಗಳಿಗೆ ಈ ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಎಂಬ ಅಕ್ಷರ ಬರುವಂಥದ್ದು ಓಕೆನಾ. ಪೂರ್ವ ಪದದಲ್ಲಿ ಅ ಅಂತ ಇದ್ರೆ, ಉತ್ತರದಲ್ಲಿ ಈ ಇದ್ರೆ ಸಂಧಿ ಮಾಡಿದಾಗ ಏಕಾರ ಬರುವಂಥದ್ದು ಓಕೆನಾ. ಪೂರ್ವ ಪದದಲ್ಲಿ ಆ ಇದ್ದು ಉತ್ತರ ಪದದಲ್ಲಿ ಉ ಇವೆರಡು ಅಕ್ಷರದಲ್ಲಿ ಯಾವ್ದಾದ್ರೂ ಬಂದಿರ್ಬೋದು ಓಕೆನಾ. ಹೂ ಆದ್ರೂ ಬಂದಿರ್ಬೋದು ಅಥವಾ ಹೂ ಆದ್ರೂ ಬಂದಿರ್ಬೋದು. ಇವೆರಡು ಅಕ್ಷರ ಯಾವ್ದಾದ್ರೂ ಬಂದ್ರೂ ಕೂಡ ಅಲ್ಲಿ ಓ ಅಕ್ಷರ ಬರುವಂಥದ್ದು, ನಾವು ಸಂಧಿ ಮಾಡಿದಾಗ ಓ ಬರುವಂಥದ್ದು. ಇನ್ನೊಮ್ಮೆ ಹೇಳ್ತಿದ್ದೀನಿ, ಆ ಇದ್ದು ಪೂರ್ವ ಪದದಲ್ಲಿ ಆ ಅಥವಾ ಆ ಇವೆರಡು ಯಾವ್ದಾದ್ರೂ ಇದ್ದು ಉತ್ತರ ಪದದಲ್ಲಿ ಈ ಅಥವಾ ಇವೆರಡು ಬಂದಿದ್ರೆ ಆ ಒಂದು ಸಂಧಿ ಕಾರ್ಯದಲ್ಲಿ ಎ ಎಂಬ ಅಕ್ಷರ ಬರುವಂಥದ್ದು. ಪೂರ್ವದಲ್ಲಿ ಆ ಇದ್ದು ಉತ್ತರದಲ್ಲಿ ಉ ಎಂಬ ಪದಗಳಿದ್ರೆ ಅಥವಾ ಅಕ್ಷರಗಳಿದ್ರೆ ಓ ಎಂಬ ಪದ ಬರುವಂಥದ್ದು. ಇನ್ನ ಉತ್ತರದಲ್ಲಿ ರು ಇದ್ರೆ ಸಂಧಿ ಮಾಡಬೇಕಾದ್ರೆ ಅಂತ ಬರುವಂಥದ್ದು. ಸೊ ಈ ರೀತಿ ಬಂದಾಗ ಅದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ನೋಡಿ, ಇದು ಆ ಅನ್ನೋದು ಪೂರ್ವ ಪದದಲ್ಲಿ ಎಲ್ಲ ಅಕ್ಷರಗಳು ಬರುವಂಥದ್ದು ಓಕೆನಾ. ಎಲ್ಲ ಅಕ್ಷರಗಳಲ್ಲೂ ಆ ಅನ್ನೋದು ಇದ್ದೇ ಇರ್ತದೆ. ಆದರೆ ಉತ್ತರ ಪದದಲ್ಲಿ ಈ ಇದ್ರೆ ಎ ಆಗುತ್ತೆ, ಉ ಇದ್ರೆ ಓ ಆಗುತ್ತೆ, ರು ಇದ್ರೆ ಆಗುತ್ತೆ. ಸೊ ಇದು ಇದ್ದಾಗ ಅದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಆಗ್ಬೋದಾ? ನೋಡಿ, ಇಲ್ಲಿ ಆ ಪ್ಲಸ್ ಎ ಆಗುವಂಥದ್ದು, ಆ ಪ್ಲಸ್ ಓ ಆಗುವಂಥದ್ದು, ಆ ಪ್ಲಸ್ ರು ಆಗುವಂಥದ್ದು. ಉದಾಹರಣೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ದೇವ ಪ್ಲಸ್ ಇಂದ್ರ, ನೋಡಿ ಇಲ್ಲಿ ದೇವ ಆ ಅಂತ ಇದೆ, ಪ್ಲಸ್ ಇಂದ್ರ ಈ ಅಂತ ಇದೆ. ಸೊ ಅದನ್ನು ಸಂಧಿ ಮಾಡಿದಾಗ ಏನಾಗ್ತಿದೆ ನೋಡಿ, ಇಲ್ಲಿ ದೇವೇಂದ್ರ ಓಕೆನಾ. ಆ ಪದಗಳಿಗೆ ಎ ಎಂಬ ಒಂದು ಅಕ್ಷರ ಬರುವಂಥದ್ದು. ಮತ್ತೊಂದು ಉದಾಹರಣೆ ನೋಡ್ತಾ ಹೋದ್ರೆ ಚಂದ್ರ ಆ ಅಲ್ವಾ, ಚಂದ್ರ ಪ್ಲಸ್ ಉದಯ ಆ ಉ ಇದು ಸೇರಿದಾಗ ಏನಾಗುತ್ತೆ, ಓ ಆಗುವಂಥದ್ದು. ಉ ಸೇರಿದಾಗ ಓ ಅಕ್ಷರ ಬರುವಂಥದ್ದು. ಮಹಾ ಪ್ಲಸ್ ಋಷಿ, ಆ ಪ್ಲಸ್ ಋಷಿ ಸೇರಿದಾಗ ಅದೇನಾಗ್ತದೆ, ಮಹರ್ಷಿ ಓಕೆನಾ. ಇನ್ನೊಂದು ಗಣ ಪ್ಲಸ್ ಈಶಾ, ಇಲ್ಲೂ ಕೂಡ ಆ ಇದೆ, ಇಲ್ಲಿ ಈ ಇದೆ, ಗಣೇಶ ಎ ಬರ್ತಾ ಇದೆ ಓಕೆನಾ. ಮತ್ತೊಂದು ಉದಾಹರಣೆ ರಾಜ ಪ್ಲಸ್ ಇಂದ್ರ, ಆ ಇದೆ, ಈ ಇದೆ, ರಾಜೇಂದ್ರ ಎ ಇರುವಂಥದ್ದು ಓಕೆನಾ. ಇದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಪೂರ್ವ ಪದದಲ್ಲಿ ಆ ಅನ್ನೋದು ಇದ್ದಾಗ ಉತ್ತರ ಪದದಲ್ಲಿ ಈ ಬಂದರೆ ಎ ಆಗುವಂಥದ್ದು, ಉತ್ತರ ಪದದಲ್ಲಿ ಉ ಬಂದರೆ ಓ ಆಗುವಂಥದ್ದು, ಉತ್ತರ ಪದದಲ್ಲಿ ರು ಬಂದರೆ ಆಗುವಂಥದ್ದು. ಇದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ನೀವು ಇದಕ್ಕೆ ಸಂಬಂಧಿಸಿದಂತೆ ಒಂದು 10 ರಿಂದ 20 ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ತುಂಬ ಸುಲಭವಾಗಿ ನೀವು ಅಂಕಗಳನ್ನು ಪಡಿಬೋದು. ಮತ್ತೊಂದು ಪ್ರಮುಖವಾದ ಸಂಧಿ ವೃದ್ಧಿ ಸಂಧಿ ಅಂತಂದ್ರೆ ಆಕಾರಗಳಿಗೆ ಎ ಪರವಾದರೆ, ಪೂರ್ವದಲ್ಲಿ ಆಕಾರಗಳು ಬಂದಾಗ ಅದರ ಎದುರಿಗೆ ಅಥವಾ ಉತ್ತರದಲ್ಲಿ ಎ ಇದ್ದಾಗ ಸಂಧಿ ಮಾಡಿದಾಗ ಅಕ್ಷರ ಬರುವಂಥದ್ದು ಓಕೆನಾ. ಆಕಾರಗಳಿಗೆ ಎ ಪರವಾದರೆ ಬರುವಂಥದ್ದು, ಔ ಪರವಾದರೆ ಆಕಾರಗಳಿಗೆ ಔ ಪರವಾದರೆ ಬರುವಂಥದ್ದು.
ಅವು ಬರುವಂಥದ್ದು. ಸೊ ಇದನ್ನು ನಾವು ಏನಂತ ಕರಿತೀವಿ, ವೃದ್ಧಿ ಸಂಧಿ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಆ ಕಾರ್ಯಗಳಿಗೆ ಎ ಆದ್ರೂ ಬರ್ಬೋದು ಅಥವಾ ಐ ಆದ್ರೂ ಬರ್ಬೋದು. ಅವೆರಡು ಅಕ್ಷರ ಬಂದಾಗ ಸಂಧಿ ಮಾಡಿದಾಗ ಐ ಎಂಬ ಅಕ್ಷರ ಬರುವಂಥದ್ದು. ಓಕೆನಾ. ಓ ಅಥವಾ ಔ ಇವೆರಡು ಅಕ್ಷರ ಯಾವುದಾದ್ರೂ ಬಂದಾಗ ಸಂಧಿ ಮಾಡಿದಾಗ ಅವು ಅಂತ ಬರ್ಬೋದು. ಸೊ ಇದನ್ನು ನಾವೇನಂತ ಕರಿತೀವಿ, ವೃದ್ಧಿ ಸಂಧಿ ಅಂತ ಕರಿತೀವಿ. ಇಲ್ಲಿ ಹೊಸದಾಗಿ ಬರುವಂಥದ್ದು ಯಾವುದು, ಐ ಅಥವಾ ಔ. ಇದು ನೆನಪಿರ್ಬೇಕು. ಐ ಅಥವಾ ಔ ಎಂಬ ಅಕ್ಷರ ಬಂತಿದೆ ಅಂತಂದ್ರೆ ಅದು ವೃದ್ಧಿ ಸಂಧಿ ಅಂತ. ಓಕೆನಾ. ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಏಕ ಪ್ಲಸ್ ಏಕ, ಏಕ ಪ್ಲಸ್ ಏಕ. ಏಕನ ಪದದಲ್ಲಿ ನೋಡಿ ಆ ಇದೆಯಾ, ಪ್ಲಸ್ ಏಕ ಎ ಇದೆ. ಅದನ್ನು ಸಂಧಿ ಮಾಡಿದಾಗ ಏನಾಗ್ತಿದೆ, ಏಕೈಕ ಐ ಬರ್ತಾ ಇದೆ. ಓಕೆನಾ. ಎ ವನ ಪ್ಲಸ್ ಔಷಧಿ, ಔಷಧಿ ಆಗ್ಬೇಕಿದು. ಓಕೆನಾ. ವನ ಪ್ಲಸ್ ಔಷಧಿ ಅವಿದೆ. ಸೊ ಅವಿದಾಗ್ಲೂ ಕೂಡ ಅವೇ ಬರುವಂಥದ್ದು. ಓಕೆನಾ. ಅವಿದಾಗ್ಲೂ ಕೂಡ ಅವು ಬರುತ್ತೆ. ಲೋಕ ಪ್ಲಸ್ ಐಕ್ಯ, ಲೋಕ ಪ್ಲಸ್ ಐಕ್ಯ, ಲೋಕ ಆ ಪ್ಲಸ್ ಐ ಬರ್ತಿದೆ. ಓಕೆನಾ. ಲೋಕೈಕ್ಯ ಐ, ಐದಾಗ್ಲೂ ಕೂಡ ಐ ಬರುವಂಥದ್ದು. ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟೈಶ್ವರ್ಯ ಐ, ಇಲ್ಲೂ ಕೂಡ ಐ ಬರ್ತಿರುವಂಥದ್ದು. ಮಹಾ ಪ್ಲಸ್ ಔದಾರ್ಯ, ಮಹಾ ಪ್ಲಸ್ ಔದಾರ್ಯ, ಮಹೌದಾರ್ಯ, ಮಹೌದಾರ್ಯ, ಇಲ್ಲೂ ಕೂಡ ಅವು ಬರ್ತಿರುವಂಥದ್ದು. ನೆನಪಿರ್ಲಿ, ಆ ಕಾರ್ಯಗಳಿಗೆ ಎ ಐ ಬಂದಾಗ ಐ ಬರುತ್ತೆ, ಓ ಔ ಬಂದಾಗ ಅವು ಬರುವಂಥದ್ದು. ಇದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಮುಂದುವರಿದು ಮತ್ತೊಂದು ಸಂಧಿ ಎಣ್ ಸಂಧಿ ಅಂತ. ಎಣ್ ಸಂಧಿ ಇವೆಲ್ಲವೂ ಕೂಡ ಸಂಸ್ಕೃತದ ಸ್ವರ ಸಂಧಿಗಳಿವು. ಎಣ್ ಸಂಧಿ ಅಂತ ಅಂದ್ರೆ ಈ ಉ ರು ಕಾರಗಳಿಗೆ, ಈ ಉ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ, ಅಂದ್ರೆ ಇದೇ ಅಕ್ಷರಗಳು ಬರಬಾರ್ದು, ಇದ್ರ ಮುಂದೆ ಇದೇ ಅಕ್ಷರಗಳು ಬರಬಾರ್ದು. ಆ ರೀತಿಯ ಬೇರೆ ಅಕ್ಷರಗಳು ಪರವಾದ್ರೆ ಯ ವ ರ ಈ ಒಂದು ಕಾರಗಳು ಬರುವಂಥದ್ದು. ಓಕೆನಾ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಈ ಉ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಯ ವ ಅಥವಾ ರ ಈ ಒಂದು ಕಾರಗಳು ಬರುವಂಥದ್ದು. ಸೊ ಸ್ವರದ ಬದಲಿಗೆ ವ್ಯಂಜನದ ಒತ್ತಕ್ಷರ ಇಲ್ಲಿ ಬರುವಂಥದ್ದು. ಅದು ಯಾವ ತರ ಅಂತ ನೋಡ್ತಾ ಹೋಗೋಣ. ಉದಾಹರಣೆಗಳನ್ನ ನೋಡೋಣ. ಅತಿ ಪ್ಲಸ್ ಅಂತ ನೋಡಿ, ಇಲ್ಲಿ ಅತಿ ಈ ಇದೆ ಪ್ಲಸ್ ಆ, ಆದರೆ ಸವರ್ಣ ಆಗಿಲ್ಲ. ಹೀಗೆ ಈನೇ ಬಂದಿಲ್ಲ, ಇಲ್ಲಿ ಸವರ್ಣ ಅಲ್ಲದ ಪದ ಬರಬೇಕು ಅಥವಾ ಅಕ್ಷರ ಬರಬೇಕು. ಹೀಗೆ ಆ ಬಂದಿದೆ, ಇಲ್ಲಿ ಒಂದು ಒತ್ತಕ್ಷರ ಬರ್ತಿದೆ. ಅತ್ಯ ಯಾವತ್ ಬರ್ತಿದೆ. ಓಕೆನಾ. ಅತ್ಯಂತ ಯಾವತ್ ಬರ್ತಿದೆ. ಹಾಗೆ ಇನ್ನೊಂದು ನೋಡೋಣ. ಇತಿ ಪ್ಲಸ್ ಆದಿ, ಇತಿ ಇಲ್ಲೂ ಕೂಡ ಈ ಇದೆ, ಆ ಇದೆ, ಅಂದ್ರೆ ಇಲ್ಲಿ ಸವರ್ಣ ಅಕ್ಷರ ಬಂದಿಲ್ಲ. ಇದನ್ನ ನಾವು ಸಂಧಿ ಮಾಡಿದಾಗ ಏನಾಯ್ತು, ಇತ್ಯಾದಿ ತ್ಯಾವಂತು, ಇಲ್ಲೂ ಕೂಡ ಯಾವತ್ ಬಂತು ಅಲ್ವಾ. ಇನ್ನೊಂದು ಮನು ಪ್ಲಸ್ ಅಂತರ, ಮನು ಉ ಪ್ಲಸ್ ಆ, ಇಲ್ಲೂ ಕೂಡ ಸವರ್ಣ ಅಕ್ಷರ ಬಂದಿಲ್ಲ. ಇವಾಗ ಎರಡು ಅಕ್ಷರಗಳು ಸೇರಿ ಸಂಧಿ ಆಗ್ಬೇಕಾದ್ರೆ ಮನ್ವಂತರ ವಾ ಒತ್ತು ಬಂದಿದೆ. ಓಕೆನಾ. ವಾ ಒತ್ತು ಬಂದಿರುವಂಥದ್ದು ಮನ್ವಂತರ. ಮನು ಪ್ಲಸ್ ಅಂತರ ಮನ್ವಂತರ. ಪ್ರತಿ ಪ್ಲಸ್ ಉಪಕಾರ, ಪ್ರತಿ ಇ, ಪ್ರತಿ ಪ್ಲಸ್ ಉಪಕಾರ ಉ, ಸವರ್ಣ ಅಲ್ಲದ ಅಕ್ಷರಗಳಿವು. ಸೊ ಇಲ್ಲೂ ಕೂಡ ಯಾವ ಒತ್ತು ಬಂದಿರುವಂಥದ್ದು, ಯಾವ ಒತ್ತು, ಪ್ರತ್ಯುಪಕಾರ. ಮತ್ತೊಂದು ಉದಾಹರಣೆ ಜಾತಿ ಪ್ಲಸ್ ಅತೀತ, ವೆರಿ ಇಂಪಾರ್ಟೆಂಟ್. ಇದನ್ನ ಕೇಳಿದ್ದಾರೆ, ಇದೇ ಎಕ್ಸಾಂಪಲ್ ಅನ್ನ ಕೇಳಿ ಇದು ಯಾವ ಸಂಧಿ ಅಂತ ಕೇಳಿದ್ದಾರೆ. ಓಕೆನಾ. ಜಾತಿ ಪ್ಲಸ್ ಅತೀತ, ಜಾತಿ ಈ ಬಿಡಿಸಿ ಬರೆದಾಗ ಈ ಬರ್ತಿದೆ, ಅತೀತ ಆ ಬರ್ತಿದೆ. ಇವೆರಡೂ ಕೂಡ ಸವರ್ಣ ಅಕ್ಷರಗಳಲ್ಲ. ಸಂಧಿ ಮಾಡಿದಾಗ ಇಲ್ಲೂ ಕೂಡ ಯಾವತ್ತು ಬರ್ತಿರುವಂಥದ್ದು ಜಾತ್ಯಾತೀತ, ಜಾತ್ಯಾತೀತ. ಸೊ ಇದನ್ನ ಈ ರೀತಿಯ ಉದಾಹರಣೆಗಳನ್ನ ನಾವು ಎಣ್ ಸಂಧಿ ಅಂತ ಕರೆಯುವಂಥದ್ದು. ಎಣ್ ಸಂಧಿ ನೋಡಿ, ಇಲ್ಲಿ ಯಾವ ಒತ್ತುಗಳು ಜಾಸ್ತಿ ಬರ್ತಿದೆ, ಯಾ ಅಥವಾ ವಾವತ್ತುಗಳು ಬರ್ತಿರುವಂಥದ್ದು ಎಣ್ ಸಂಧಿಯಲ್ಲಿ. ಒತ್ತಕ್ಷರಗಳು ಯಾವತ್ತು ಅಥವಾ ವಾವತ್ತು ಬರ್ತಿದ್ರೆ ಅದನ್ನ ಎಣ್ ಸಂಧಿ ಅಂತ ನಾವು ನಿರ್ಧಾರ ಮಾಡಬಹುದು. ಇಷ್ಟು ಸಂಸ್ಕೃತದ ವ್ಯಂಜನ ಸಂಧಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಜಶ್ವ ಸಂಧಿ ಅಂತ. ಜಶ್ವ ಸಂಧಿ ಅಂತಂದ್ರೆ ವರ್ಗದ ಪ್ರಥಮ ಅಕ್ಷರಗಳಿಗೆ. ಯಾವುದು ವರ್ಗದ ಪ್ರಥಮ ಅಕ್ಷರಗಳು? ಕ ಚ ಟ ತ ಪ, ಇದು ಪ್ರಥಮ ಅಕ್ಷರಗಳು, ಹೌದಲ್ವಾ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತೀವಿ. ಆ ಒಂದು ವರ್ಗದ ಪ್ರಥಮ ಅಕ್ಷರಗಳಿವು. ಓಕೆನಾ. ಕ ಚ ಟ ತ ಪಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರ ಬರುವಂಥದ್ದು, ಅಂದ್ರೆ ಗಜಡ ದಬಗಳು ಬರುವಂಥದ್ದು.
ಕಾಕೆ ಗಾ ಬರುತ್ತೆ, ಚಾಕೆ ಜಾ ಬರುತ್ತೆ, ಟಾಕೆ ಡಾ ಬರುವಂಥದ್ದು, ತಾಕೆ ದ, ಪಾಕೆ ಬ. ಓಕೆನಾ. ಕಚಟ ತಪಗಳಿಗೆ ಗಜಡ ದಬಗಳು ಆದೇಶವಾಗಿ ಬರುವಂಥದ್ದನ್ನು ನಾವು ಜಶ್ವ ಸಂಧಿ ಅಂತ ಕರಿತೀವಿ. ನೋಡಿ ಇಲ್ಲಿ ಒಂದನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಬರುವಂಥದ್ದು. ಓಕೆನಾ. ಇದು ಸಂಸ್ಕೃತದ ಆದೇಶ ಸಂಧಿಯಂತೆ ಕೆಲಸ ಮಾಡುತ್ತದೆ. ಯಾವುದು? ಜಶ್ವ ಸಂಧಿ ಸಂಸ್ಕೃತದ ಆದೇಶ ಸಂಧಿಯಂತೆ ಕೆಲಸ ಮಾಡುವಂಥದ್ದು. ಅದಕ್ಕೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನ ನೋಡ್ತಾ ಹೋದ್ರೆ, ವಾಕ್ ಪ್ಲಸ್ ದೇವಿ, ವಾಕ್, ಕ ಪ್ಲಸ್ ದೇವಿ, ಕ ಅನ್ನೋ ಪದ ಇದೆ. ಓಕೆನಾ. ಇಲ್ಲಿ ಏನಾಗ್ತಿದೆ? ವಾಗ್ದೇವಿ, ವಾಗ್ದೇವಿ, ವಾಗ್ದೇವಿ ಆಗ್ತಿರುವಂಥದ್ದು. ಓಕೆನಾ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ಕಾಕ್ಕೆ ಗಾ ಬಂದಿದೆ ನೋಡಿ, ಇಲ್ಲಿ ಕಾ ಇದೆ, ಇಲ್ಲಿ ಗಾ ಬಂದಿದೆ. ಅಚ್ ಪ್ಲಸ್ ಅಂತ, ಅಚ್ ಚಾ ಇದೆ ಇಲ್ಲಿ, ಅಚ್ ಪ್ಲಸ್ ಅಂತ, ಅದನ್ನ ಸಂಧಿ ಮಾಡಿದಾಗ ಅಜಂತ. ಓಕೆನಾ. ಚವರ್ಗದ ಮೂರನೇ ಅಕ್ಷರ ಬಂದಿದೆ, ಚಾಕೆ ಜಾ ಬಂದಿರುವಂಥದ್ದು. ಷಟ್ ಪ್ಲಸ್ ಆನನ, ಟಾ ಇದೆ, ಷಟ್ ಪ್ಲಸ್ ಆನನ ಟಾ ಅಲ್ವಾ. ಟಾ ಪ್ಲಸ್ ಆ, ಇದಕ್ಕೆ ಏನ್ ಬರ್ತಿದೆ? ಷಡಾನನ, ಡಾ ಬರ್ತಾ ಇದೆ, ಡಾ. ಟಾ ವರ್ಗದ ಮೂರನೇ ಅಕ್ಷರ ಡಾ ಬರ್ತಾ ಇದೆ. ಮತ್ತೊಂದು ಉದಾಹರಣೆ, ಸತ್ ಪ್ಲಸ್ ಆನಂದ, ತ ಪ್ಲಸ್ ಆ ಅಲ್ವಾ. ಸತ್ ಪ್ಲಸ್ ಆನಂದ, ಸದಾನಂದ, ತ ವರ್ಗದ ಮೂರನೇ ಅಕ್ಷರ ದಾ ಬರ್ತಾ ಇದೆ. ಮತ್ತೊಂದು ಉದಾಹರಣೆ, ದಿಕ್ ಪ್ಲಸ್ ಅಂತ, ದಿಕ್ ಕ, ದಿಕ್ ಪ್ಲಸ್ ಅಂತ ಆ ಇದೆ. ಸೊ ಅದನ್ನ ಸಂಧಿ ಮಾಡಿದಾಗ ದಿಗಂತ ಅಂತ ಆಗುತ್ತೆ, ದಿಗಂತ. ಕಾ ಬದಲಿಗೆ ಗಾ ಬಂದಿರುವಂಥದ್ದು. ಸೊ ಈ ರೀತಿಯ ಸಂಧಿ ಆಗುವುದನ್ನ ನಾವು ಏನಂತ ಕರಿತೀವಿ? ಜಶ್ವ ಸಂಧಿ ಅಂತ ಕರೆಯುವಂಥದ್ದು. ಇದು ಸಂಸ್ಕೃತದ ವ್ಯಂಜನ ಸಂಧಿ. ವೆರಿ ಇಂಪಾರ್ಟೆಂಟ್ ಇದು. ಇದರ ಮೇಲೆ ನಿಮಗೆ ಪ್ರಶ್ನೆ ಬರುವಂತ ಸಾಧ್ಯತೆ ತುಂಬಾ ಇದೆ. ಮತ್ತೊಂದು ಶುತ್ವ ಸಂಧಿ ಅಂತ. ಶುತ್ವ ಸಂಧಿ ಅಂದ್ರೆ ಸಕಾರಕ್ಕೆ ಶಕಾರವು, ತವರ್ಗಕ್ಕೆ ಚವರ್ಗವು ಪರವಾದರೆ ಶಕಾರ ಮತ್ತು ಚವರ್ಗವೇ ಬರುವಂಥದ್ದು. ನೆನಪಿರ್ಲಿ, ಸಕಾರ ಇದೆ, ಸಾ ಅನ್ನೋ ಒಂದು ಕಾರಕ್ಕೆ ಶಕಾರವು, ಸಾಕ್ ಏನ್ ಬರುತ್ತೆ? ಶಾ ಬರುತ್ತೆ. ತವರ್ಗಕ್ಕೆ ತಾತ ದಾದ ನ, ಇದಕ್ಕೆ ಚವರ್ಗವು ಪರವಾದರೆ, ತವರ್ಗಕ್ಕೆ ಚವರ್ಗ ಅಕ್ಷರಗಳು ಬಂದ್ರೆ ಅಲ್ಲಿ ಶಕಾರ ಅಥವಾ ಚವರ್ಗ ಬರಬೇಕು. ಓಕೆನಾ. ಏನ್ ಬರ್ಬೇಕಲ್ಲಿ? ಶಕಾರ ಅಥವಾ ಚಾವರ್ಗ ಬರಬೇಕು. ಸೊ ಇದನ್ನ ಉದಾಹರಣೆಗಳ ಮೂಲಕ ತಿಳ್ಕೊಳ್ತಾ ಹೋದ್ರೆ ನಮ್ಗೆ ಅರ್ಥ ಆಗುವಂಥದ್ದು. ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ನೋಡ್ಲಿ, ಸತ್ ಪ್ಲಸ್ ಚಿತ್ರ ಅಂತ ಇದೆ, ಸತ್ ಪ್ಲಸ್ ಚಿತ್ರ, ಸಚ್ಚಿತ್ರ. ತಾ ಅಂತ ಇದೆ. ಓಕೆನಾ. ತಾ ಇದೆ, ಒಂದ್ ನಿಮಿಷ, ತಾ ಅಂತ ಇದೆ, ಚಾ ಅಂತ ಇದೆ. ಓಕೆನಾ. ಸೊ ಅದಕ್ಕೆ ಏನ್ ಬರ್ತಿದೆ? ಚಾನೆ ಬರ್ತಿರುವಂಥದ್ದು. ಓಕೆನಾ. ಮತ್ತೊಂದು ತಾ ಪ್ಲಸ್ ಚ, ಇಲ್ಲೂ ಕೂಡ ಚವರ್ಗದ ಚ ಅಂತ ಬರ್ತಿರುವಂಥದ್ದು. ಶರಶ್ಚಂದ್ರ, ಶರತ್ ಪ್ಲಸ್ ಚಂದ್ರ, ಶರಶ್ಚಂದ್ರ ಅಂತ. ಮತ್ತೊಂದು ಉದಾಹರಣೆ, ಯಶಸ್ ಪ್ಲಸ್ ಚಂದ್ರ, ಯಶಸ್ ಪ್ಲಸ್ ಚಂದ್ರ, ಯಶಶ್ಚಂದ್ರ. ಇಲ್ಲೂ ಕೂಡ ಚಾ ಬರ್ತಾ ಇದೆ, ಸಾರಿ ಶಾ ಬರ್ತಾ ಇದೆ ಇಲ್ಲಿ. ಓಕೆನಾ. ಸಾಕೆ ಶ, ಸಕಾರಕ್ಕೆ ಶಕಾರ ಬರ್ತಿರುವಂಥದ್ದು. ಯಶಸ್ ಪ್ಲಸ್ ಚಂದ್ರ, ಯಶಶ್ಚಂದ್ರ. ನೋಡಿ ಶಾ ಅಂತ ಬರ್ತಿದೆ. ಮನಸ್ ಪ್ಲಸ್ ಶಾಂತಿ, ಮನಸ್, ಸ ಶಾಂತಿ. ಸೊ ಇಲ್ಲೂ ಕೂಡ ಶಾ ಬರ್ತಿರೋದು, ಸಕಾರಕ್ಕೆ ಶಕಾರ ಬರ್ತಿರುವಂಥದ್ದು. ಸತ್ ಪ್ಲಸ್ ಚರಿತ್ರೆ. ಓಕೆನಾ. ಸತ್ ಪ್ಲಸ್ ಚರಿತ್ರೆ, ಇಲ್ಲೂ ಕೂಡ ಚಾ ಬರ್ತಿರುವಂಥದ್ದು. ಇನ್ನೊಮ್ಮೆ ಅದನ್ನ ಡೆಫಿನೇಷನ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸಕಾರಕ್ಕೆ ಶಕಾರ ಬರ್ತದೆ, ತವರ್ಗಕ್ಕೆ ಚವರ್ಗ ಎದುರಾದಾಗ ಓಕೆನಾ ಶಕಾರ ಮತ್ತು ಚವರ್ಗವೇ ಬರುವಂಥದ್ದು. ಶಕಾರ ಬರುತ್ತೆ ಅಥವಾ ಚವರ್ಗವೇ ಬರುವಂಥದ್ದು. ಸಂಸ್ಕೃತ ವ್ಯಂಜನ ಸಂಧಿ ಇದು ಕೂಡ ಅನುನಾಸಿಕ ಸಂಧಿ ಅಂತ. ವರ್ಗದ ಪ್ರಥಮ ಅಕ್ಷರಕ್ಕೆ ಅನುನಾಸಿಕ ಅಕ್ಷರ ಪರವಾದರೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಬರುವಂಥದ್ದು. ಅಂದ್ರೆ ಆ ಒಂದು ವರ್ಗದ ಪ್ರಥಮ ಅಕ್ಷರಕ್ಕೆ ಅನುನಾಸಿಕ ಅಕ್ಷರ ಏನಾದರೂ ಎದುರಾದ್ರೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಬರುವಂಥದ್ದು. ನೋಡಿ, ಇಲ್ಲಿ ಅನುನಾಸಿಕಗಳ ಎಂಟ್ರಿ ಯಾವ್ದು ಅಂತಂದ್ರೆ ಜ್ಞ, ಜ್ಞ, ಣ, ನ, ಮ. ಇವು 5 ಅನುನಾಸಿಕ ಅಕ್ಷರಗಳು, ಈ ಅಕ್ಷರಗಳೇ ಬರುವಂಥದ್ದು. ಸೊ ಹಾಗಾಗಿ ಇದನ್ನ ಅನುನಾಸಿಕ ಸಂಧಿ ಅಂತ ಕರಿತೀವಿ. ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಇಲ್ಲಿ ಮುಖ್ಯ. ಸೊ ಹಾಗಾಗಿ ಈ 5 ಅಕ್ಷರಗಳೇ ಬರುವಂಥದ್ದು. ಜ್ಞ, ಜ್ಞ, ಣ, ನ, ಮ. ಈ 5 ಅಕ್ಷರಗಳು ಬರುವಂಥದ್ದು. ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಕ ಪ್ಲಸ್ ಮ, ಕ ಪ್ಲಸ್ ಮ, ಕ ವರ್ಗದ ಪ್ರಥಮ ಅಕ್ಷರ ಕ ಇದೆ. ಸೊ ಹಾಗಾದ್ರೆ ಅದೇ ಅಕ್ಷರದ ಅನುನಾಸಿಕ ಬರಬೇಕು. ಓಕೆನಾ. ಜ್ಞ, ವಾಜ್ಮಯ, ವಾಕ್ ಪ್ಲಸ್ ಮಯ, ವಾಜ್ಮಯ. ಕಾಕ್ಕೆ ಜ್ಞ ಬಂದಿರುವಂಥದ್ದು.
ಮತ್ತೊಂದು ಷಟ್ ಪ್ಲಸ್ ಮುಖ ಟ, ಟವರ್ಗದ. ಟವರ್ಗದ ಮೊದಲ ಅಕ್ಷರ ಬರ್ತಿದೆ, ಸೊ ಹಾಗಾದ್ರೆ ಅದೇ ಅಕ್ಷರದ ಕೊನೆಯ ಅನುನಾಸಿಕ ಅಕ್ಷರ ಬರಬೇಕು. ಇದು ಷಣ್ಮುಖ, ಷಣ್ಮುಖ ಣ ಬರ್ತಿದೆ, ಷಣ್ಮುಖ. ಓಕೆನಾ. ಜಗತ್ ಪ್ಲಸ್ ನಾಥ, ಜಗತ್ ಪ್ಲಸ್ ನಾಥ ತಾ ವರ್ಗ ಬರ್ತಿದೆ, ತವರ್ಗದ ಮೊದಲ ಅಕ್ಷರ. ಇದು ಜಗನ್ನಾಥ ನಾ ಬರ್ತಿದೆ, ಇದು ಅನುನಾಸಿಕ ಅಕ್ಷರ, ತವರ್ಗದ ಅನುನಾಸಿಕ ಅಕ್ಷರ ನ. ತತ್ ಪ್ಲಸ್ ಮಯ, ತತ್ ಪ್ಲಸ್ ಮಯ ತವರ್ಗದ ಮೊದಲ ಅಕ್ಷರ ತನ್ಮಯ, ಆ ಒಂದು ಅಕ್ಷರದ ಅನುನಾಸಿಕ ಅಕ್ಷರ ನ, ತನ್ಮಯ, ತಾಕ್ಕೆ ನಾ ಬರ್ತಿರುವಂಥದ್ದು. ಇನ್ನು ಚಿತ್ ಪ್ಲಸ್ ಮಯ, ಚಿತ್ ಪ್ಲಸ್ ಮಯ, ಚಿತ್ ಪ್ಲಸ್ ಮಯ ಅಂತಂದ್ರೆ ನೋಡಿಲಿ ತ ಪ್ರಥಮ ಅಕ್ಷರ, ಚಿನ್ಮಯ, ಇಲ್ಲೂ ಕೂಡ ತಾಕ್ಕೆ ನಾ ಅನ್ನುವಂಥ ಅನುನಾಸಿಕ ಅಕ್ಷರ ಬರ್ತಿರುವಂಥದ್ದು. ಓಕೆನಾ ಸ್ನೇಹಿತರೆ, ಇದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಇಲ್ಲಿ ತನಕ ಸುಮಾರು ಸಂಸ್ಕೃತ ಮತ್ತು ಕನ್ನಡ ಸಂಧಿಗಳ ಸಂಪೂರ್ಣ ವಿವರಣೆಯನ್ನು ಮಾಡಿದ್ದೀವಿ. ಇದೇ ರೀತಿಯ ಸಮಾಸ ಆಗಿರ್ಬೋದು ಅಥವಾ ಆ ಒಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಎಲ್ಲ ಒಂದು ವಿಷಯಗಳನ್ನು ನಿರಂತರವಾಗಿ ನಾವು ವಿಡಿಯೋ ಮಾಡ್ತಾ ಹೋಗ್ತೀವಿ. ಬರೀ ಇದೇ ವಿಷಯ ಅಂತಲ್ಲ, ಎಲ್ಲ ವಿಷಯಕ್ಕೂ ಸಂಬಂಧಿಸಿದಂಥ ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು ಅಥವಾ ಕನ್ನಡ ವ್ಯಾಕರಣ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಪರಿಸರ ಅಧ್ಯಯನ ಆಗಿರ್ಬೋದು, PSTR GPSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗುವಂಥ ವಿಡಿಯೋಗಳನ್ನು ನಿರಂತರವಾಗಿ ಕೊಡ್ತಾ ಹೋಗ್ತೀವಿ. ಈ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ಪರೀಕ್ಷೆಗೆ ಅತ್ಯಂತ ಉಪಯುಕ್ತ ಆಗ್ತದೆ. ಸೊ ಆದ್ದರಿಂದ ದಯವಿಟ್ಟು ನಮ್ಮ ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.